ಕೆಲವು ವ್ಯಕ್ತಿಗಳು ಜೀವನವನ್ನು ದೇವರ ಹೆಸರಿನಲ್ಲಿ ಇನ್ನೊಬ್ಬರಿಗೆ ಮೋಸ ಮಾಡುವಂತಹ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಸುಳ್ಳು ಪುರಾಣ, ಸುಳ್ಳು ಕಥೆಗಳು ಅಥವಾ ಸುಳ್ಳು ಒಂದು ಜಾತಕ ಹೇಳಿ ಜನರ ಒಂದು ಮನಸ್ಸನ್ನು ಕದಿತಾರೆ. ಅಂತಹ ವ್ಯಕ್ತಿಗಳು ಯಾರಿಗೆ ಸಮಾನ ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ. ಅಂತಹ ವ್ಯಕ್ತಿಗಳು ಮಾಟ ಮಾಡುವಂತ ಅಥವಾ ಮಾಟ ಮಾಡ್ತಾರಲ್ವಾ, ಅಂತಹ ವ್ಯಕ್ತಿಗಳಿಗೆ ಕೂಡ ಅವರಕ್ಕಿಂತ ಕೂಡ ಕೆಟ್ಟವರು ಅಂತ ಹೇಳಿ ಶ್ರೀಕೃಷ್ಣರು ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಯಾಕಂತ ಹೇಳಿದ್ರೆ ಒಂದು ಕ್ಷಣದಲ್ಲಿ ಮಾಟ ಮಂತ್ರ ಮಾಡಿ ಕೆಟ್ಟ ಹೆಸರು ಪಡೆದ್ರೆ ಕೂಡ ಅವರು ಅದೇ ಕೆಲಸದಲ್ಲಿ ಮುಂದುವರಿತಿರ್ತಾರೆ. ಆದ್ರೆ ಒಳ್ಳೆಯ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಇನ್ನೊಬ್ಬರಿಗೆ ಮೋಸ ಮಾಡುವಂತಹ ವ್ಯಕ್ತಿಗಳು, ಮೋಸ ಮಾಡುವವರು, ಅವರು ತುಂಬಾ ಕೆಟ್ಟ ವ್ಯಕ್ತಿಗಳು ಅಥವಾ ಅವರಿಗೆ ಜೀವನದಲ್ಲಿ ಯಾವುದೇ ರೀತಿಯ ಸ್ಥಾನಮಾನ ಸಿಗುವುದಿಲ್ಲ ಅಂತ ಹೇಳಿ ಶ್ರೀಕೃಷ್ಣರು ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಅಂತ ಹೇಳಿದ್ರೆ ನಮ್ಗೆ ಗೊತ್ತಿರುತ್ತೆ, ಕೆಲವೊಬ್ರು ನಾವು ನೋಡ್ತಾ ಇರ್ತೇವೆ, ಏನೋ ಒಂದು ಅವರ ದೇವರ ಮೈ ಮೇಲೆ ಬರುವುದಿಲ್ಲ, ನಾಟಕ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಹೊಟ್ಟೆಪಾಡಿಗೋಸ್ಕರ ಆಗಿರ್ಬೋದು ಅಥವಾ ಇನ್ಯಾವುದೋ ರೀತಿ ದೇವರ ಹೆಸರಿನಲ್ಲಿ ಕೆಟ್ಟ ಚಟಗಳು ಮಾಡುವವರು ಅವರು ತುಂಬಾ ಪಾಪಿಗಳು ಅಂತ ಹೇಳಿ ಶ್ರೀಕೃಷ್ಣರಲ್ಲಿ ಹೇಳ್ತಿದ್ದಾರೆ. ಈಗ ನಾವು ನಮ್ಮ ಸುತ್ತಮುತ್ತಲೇ ನಾವು ನೋಡ್ತಾ ಇರ್ತೇವೆ, ಅಂತಹ ಎಷ್ಟೊಂದು ಜನಗಳು ನಾವು ಕಾಣ್ತಾನೆ ಇರ್ತೇವೆ. ಅವರಿಂದ ನಾವು ಮೋಸ ಹೋಗಿರ್ತೇವೆ. ಯಾಕಂತ ಹೇಳಿದ್ರೆ ಅವರ ಮೇಲೆ ಇಟ್ಟಿರುವಂತಹ ನಂಬಿಕೆಗಳಾಗಿರ್ಬೋದು, ಇಂತಹ ಜನಗಳು ಇದ್ದಾರೆ. ಹಾಗಾಗಿ ಶ್ರೀಕೃಷ್ಣರು ಹೇಳ್ತಾರೆ, ದೇವರ ಧ್ಯಾನದಲ್ಲಿದ್ದು ಇನ್ನೊಂದು ಕೆಟ್ಟ ಚಟ ಮಾಡೋರು, ಅಂತಹ ಪಾಪಿಗಳಿಗೆ ಯಾವತ್ತೂ ಕೂಡ ದೇವರಿಂದ ಕ್ಷಮೆ ಇಲ್ಲ ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಿದ್ದಾರೆ. ಯಾವುದೇ ವ್ಯಕ್ತಿ ತಾನು ಮಾಡಿದ್ದು ತಪ್ಪು ಅಂತ ಹೇಳಿ ಅರಿವಾದ್ಮೇಲೆ ಅವನು ತಿದ್ದಿಕೊಂಡು ಹೋಗ್ತಾನೆ, ಅಂತವರಿಗೆ ಕ್ಷಮಿಸ್ತಾರೆ ಶ್ರೀಕೃಷ್ಣರು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಗೊತ್ತಿದ್ದು ಕೂಡ ತನ್ನ ತಪ್ಪುಗಳನ್ನು ಮತ್ತೆ ಮತ್ತೆ ಮಾಡ್ತಾ ಇದ್ದು ಅಥವಾ ಜನರಿಗೆ ಮೋಸ ಮಾಡೋದು, ದೇವರ ಹೆಸರಿನಲ್ಲಿ ಇನ್ಯಾವುದೋ ರೀತಿ ಕೆಟ್ಟ ಚಟಗಳನ್ನು ಮಾಡಿದ್ರೆ ಅಂತವರಿಗೆ ಕ್ಷಮೆ ಇಲ್ಲ ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ. ಹಾಗಿದ್ರೆ ಈ ವಿಡಿಯೋ ನೋಡಿದ್ಮೇಲಾದ್ರೂ ಕೆಲವರ ಮನಸ್ಸುಗಳು ಚೇಂಜ್ ಆಗಿ ನಿಮ್ಮ ಮಾಡುವಂತಹ ದೇವರ ಹೆಸರಿನ ಮೇಲೆ ಮಾಡುವಂತಹ ಕೆಟ್ಟ ಕಾರ್ಯಗಳನ್ನು ಬಿಟ್ಟು ದೇವರಿಗೆ ಶರಣಾಗಿ ಮುಂದೆ ಇಡುವ ಹೆಜ್ಜೆ ಆದರೂ ಒಳ್ಳೆ ರೀತಿಯಾಗಿ ಡೈಲಿ ಅಥವಾ ಒಳ್ಳೆ ರೀತಿಯಾಗಿ ಇಡಿ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ. ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸು ನೆಟ್ಟ ಮನುಷ್ಯನು ಖಂಡಿತವಾಗಿಯೂ ತನ್ನನ್ನು ತಾನೇ ವಂಚಿಸಿಕೊಳ್ಳುತ್ತಾನೆ ಮತ್ತು ಅವನನ್ನು ಮಿಥ್ಯಾಚಾರಿ ಎಂದು ಕರೆಯುವರು. ಶ್ಲೋಕ 7. ಇದಕ್ಕೆ ಪ್ರತಿಯಾಗಿ ಪ್ರಾಮಾಣಿಕನಾದ ಮನುಷ್ಯನು ಕ್ರಿಯಾಶಾಲಿಗಳಾದ ಇಂದ್ರಿಯಗಳನ್ನು ಮನಸ್ಸಿನಿಂದ ನಿಗ್ರಹಿಸಲು ಪ್ರಯತ್ನಿಸಿ ಕರ್ಮಯೋಗವನ್ನು ಅನಸ್ತಕನಾಗಿ ಪ್ರಾರಂಭಿಸಿದರೆ ಅವನು ಎಷ್ಟು ಉತ್ತಮನು. ನಾವು ಹೇಳಿದ್ದೀನಲ್ವಾ, ಅವನ ಇಂದ್ರಿಯಗಳು ತಪ್ಪು ಮಾಡಿದ್ರೆ ಕೂಡ ತಾನು ಒಂದು ತಪ್ಪು ದಾರಿಯನ್ನು ಹಿಡಿಯದೆ ಅಥವಾ ತಪ್ಪು ಅಂತ ಹೇಳಿ ಭಾವಿಸಿದ್ಮೇಲೆ ತಾನು ಶ್ರೀಕೃಷ್ಣರಿಗೆ ಸಂಪೂರ್ಣವಾಗಿ ತಲೆಬಾಗಿ ನಾನು ಮಾಡಿದ್ದು ತಪ್ಪು, ಇನ್ ಮುಂದೆ ಆದ್ರೂ ನಾನು ಸರಿಯಾಗಿ ಹೋಗ್ತೇನೆ ಅಥವಾ ನನಗೆ ಒಳ್ಳೆ ದಾರಿ ಸಿಕ್ಕಿದೆ, ಕೆಟ್ಟ ದಾರಿಯನ್ನು ಬಿಟ್ಟು ನನ್ನ ಎಲ್ಲ ತಪ್ಪುಗಳನ್ನು ಒಪ್ಪಿಕೊಂಡು ನಾನು ಶರಣಾಗ್ತೇನೆ ಅನ್ನೋನು ಉತ್ತಮವಾದ ಮನುಷ್ಯ. ಅದೇ ಮನುಷ್ಯ ದೇವರ ಹೆಸರಿನಲ್ಲಿ, ದೇವರ ಒಂದು ನಿಟ್ಟಿನಲ್ಲಿ ಅಂತಹ ವ್ಯಕ್ತಿಗಳು ಯಾವತ್ತೂ ಕೂಡ ಪಾಪಿಗಳಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾ ಇದ್ದಾರೆ. ದೇವರ ಹೆಸರಿನಲ್ಲಿ ಅಥವಾ ಈಗ ಕೆಲವೊಬ್ರು ಜ್ಞಾನ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ, ದೇವರ ಹೆಸರಿನಲ್ಲಿ ಜ್ಞಾನ ಮಾಡುವಾಗ ಅವರ ಆಲೋಚನೆಗಳು ಕಾಮದ ಕಡೆ ಇರ್ಬೋದು ಅಥವಾ ಕೆಟ್ಟ ಚಟ ಇರ್ಬೋದು, ಕೆಟ್ಟ ಯೋಚನೆಗಳಿರ್ಬೋದು, ಇನ್ನೊಬ್ಬರಿಗೆ ಹೇಗೆ ಮೋಸ ಮಾಡ್ಬೇಕು ಅಥವಾ ಹೇಗೆ ಮೋಸ ಮಾಡಿ ಅವರ ಜೀವನವನ್ನು ಹಾಳು ಮಾಡ್ಬೇಕು ಅನ್ನೋ ಒಂದು ಜ್ಞಾನ ಯಾವ ವ್ಯಕ್ತಿಗೆ ಇರ್ತದೆ ಅವನ ಜೀವನದಲ್ಲಿ ಯಾವತ್ತೂ ಕೂಡ ಮುಂದೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಿದ್ದಾರೆ. ಹಾಗಿದ್ರೆ ಯಾಕೆ ಮಾಡಬಾರ್ದು ಅನ್ನೋದನ್ನ ಈ ಶ್ಲೋಕದಲ್ಲಿ ಸಂಪೂರ್ಣವಾಗಿ ಒಳ ಅರ್ಥ ಇದೆ. ಹಾಗಾಗಿ ನಾವು ಮಾಡುವ ಕಾರ್ಯ ಯಾವತ್ತೂ ಕೂಡ ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸದೇ ಇದ್ರೆ ಸಂಪೂರ್ಣವಾಗಿ ಅದು ದೇವರಿಗೆ ಒಪ್ತಾರೆ, ಮತ್ತೆ ಆದಷ್ಟು ಬೇಗನೆ ನಮ್ಮ ಆಸೆಗೆ ಫಲಿತಾಂಶವನ್ನು ಕೂಡ ಕೊಡ್ತಾರೆ. ಹಾಗಾಗಿ ಕೆಟ್ಟ ಚಟಗಳನ್ನು ಇನ್ ಮುಂದೆ ಆದರೂ ಬಿಡುವ, ಒಳ್ಳೆಯ ದಾರಿ ಅಥವಾ ಶ್ರೀಕೃಷ್ಣನ ಒಂದು ಒಳ್ಳೆಯ ನುಡಿಯನ್ನು ಕೇಳಿ ನಮ್ಮ ಜೀವನವನ್ನು ಪಾವನಗೊಳಿಸುವ ಅಂತ ಹೇಳ್ತಾ ಶ್ಲೋಕಕ್ಕೆ ವಿರಾಮಗೊಳಿಸುತ್ತಿದ್ದೇನೆ. ಜೈ ಶ್ರೀರಾಮ್.